ಇವತ್ತು ನಾಟಿ ಮಸಾಲೆಯಲ್ಲಿ ನಮ್ಮ ಕಾರ್ಯಕ್ರಮದ ಅಭಿಮಾನಿಯೊಬ್ಬರು ಬಂದಿದ್ದಾರೆ, ಅವ್ರನ್ನ ಬರಮಾಡ್ಕೊಳ್ಳೋಣ. ಸೊ ಪ್ಲೀಸ್ ವೆಲ್ಕಮ್ ಜ್ಯೋತಿ ಲಕ್ಷ್ಮಿ. ನಮಸ್ಕಾರ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಎಸ್ ಥ್ಯಾಂಕ್ ಯು. ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ಸರ್ ನಾನು ಬೆಂಗಳೂರು ಟಿ ದಾಸರಳ್ಳಿಯಿಂದ ಬರ್ತಾ ದಾಸರಳ್ಳಿಯಿಂದ. ಓಕೆ, ಇವತ್ತು ನಮ್ಮ ಬೊಂಬಾಟ್ ಬಾಡೂಟದಲ್ಲಿ ಯಾವ ಅಡುಗೆನ ಮಾಡ್ತಾ ಇದ್ದೀರಾ? ನವಾಬಿ ಚಿಕನ್ ಕರಿ ಮಾಡ್ತಾ ಇದ್ದೀನಿ ಸರ್. ನವಾಬಿ ಚಿಕನ್ ಕರಿ. ಓಕೆ, ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ತಿಳಿಸ್ಕೊಡ್ತೀರಾ? ಖಂಡಿತ ಸರ್. ಓಕೆ, ಬನ್ನಿ. ನವಾಬಿ ಚಿಕನ್ ಕರಿ ಹೆಂಗ್ ಮಾಡೋದು ನೋಡೋಣ ಬನ್ನಿ ಅಕ್ಕರೇ. ಒಂದ್ ಮಿಕ್ಸಿ ಜಾರ್ಗೆ 10 ನಿಮಿಷ ನೆನ್ಸಿಟ್ಟಿರೋ 8 ರಿಂದ 10 ಗೋಡಂಬಿ, 8 ರಿಂದ 10 ಬಾದಾಮಿ ಹಾಕೊಂಡು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಥವಾ ಕೊಬ್ಬರಿನೂ ಹಾಕೋಬಹುದಂತಕ್ಕೋ 3 ಚಮಚ ಹಾಕೊಂಡ್ರು ನೋಡು. ಆಮೇಲೆ 4 ರಿಂದ 5 ಹಸಿಮೆಣಸಿನ್ಕಾಯಿ ಹಾಕಿ ಒಂಚೂರ್ ನೀರ್ ಬೆರೆಸಿ ನುಣ್ಣಗ್ ಮಿಕ್ಸಿನಲ್ಲಿ ಜುರ್ರ್ ಅನ್ಸ್ಕೊಂಡ್ರಕ್ಕೋ. ಆಮೇಲೆ ಒಂದ್ ಪಾತ್ರೆಗೆ ಅರ್ಧ ಕೆಜಿ ಚಿಕನ್ ಹಾಕೊಂಡು ರುಬ್ಬಿಟ್ಕೊಂಡಿದ್ರಲ್ಲ ಮಸಾಲೆ, ಅದನ್ನ ಹಾಕಿ 1 ಕಪ್ ಮೊಸರು, ಅರ್ಧ ಚಮಚ ಚಿಕನ್ ಮಸಾಲ, 1 ಚಮಚ ಧನಿಯಾ ಪುಡಿ, 1 ಚಮಚ ಅಚ್ಕಾರ ಪುಡಿ, 1 ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಅರ್ಧ ಚಮಚ ಪೆಪ್ಪರ್, ಅರ್ಧ ಚಮಚ ಗರಂ ಮಸಾಲೆ, ಅರ್ಧ ಚಮಚ ಜೀರಿಗೆ ಪುಡಿ, ಕರ್ದಿಟ್ಕೊಂಡಿರೋ ಈರುಳ್ಳಿನ ಕೈಲೇ ಪುಡಿ ಮಾಡ್ಬಿಟ್ಟು ಹಾಕೊಂಡ್ರ, 2 ಚಮಚ ನಿಂಬೆ ರಸ ಹಾಕೊಂಡ್ರಕ್ಕೋ. ಆಮೇಲೆ ಎಲ್ಲಾನು ಚೆನ್ನಾಗಿ ಕಲಸಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು 2 ದೊಡ್ಡ ಚಮಚ ತುಪ್ಪ ಹಾಕಿ 5 ರಿಂದ 6 ಚಮಚ ಎಣ್ಣೆ ಹಾಕಿದ್ರಕ್ಕೋ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ನೆನ್ಸಿಟ್ರಕ್ಕೋ. ಆಮೇಲೆ ಒಂದ್ ಪ್ಯಾನ್ ನಲ್ಲಿ 1 ಸ್ಪೂನ್ ಎಣ್ಣೆ ಕಾಯಿಸಿ ನೆನ್ಸಿಟ್ಟಿದ್ರಲ್ಲ ಚಿಕನ್, ಅದನ್ನ ಹಾಕಿ ಉಳಿದಿದ್ ಮಸಾಲೆಗೆ ಒಂಚೂರು ನೀರ್ ಬೆರೆಸಿ ಚೆನ್ನಾಗಿ ಬಳ್ದಾಕೊಂಡ್ರಕ್ಕೋ. ದೊಡ್ಡ ಊರಿನಲ್ಲಿ 5 ನಿಮಿಷ ಬೇಯಕ್ ಬಿಟ್ರು. 2 ನಿಮಿಷಕ್ಕೂ ಕೈ ಆಡ್ಸ್ಬೇಕಂತಕ್ಕೋ. ಆಮೇಲೆ ಇನ್ನೊಂದ್ ಚೂರೇ ನೀರ್ ಬೆರೆಸ್ಕೊಂಡು ಉರಿ ಕಮ್ಮಿ ಮಾಡಿ ಮುಚ್ಚಿಟ್ಟು 20 ನಿಮಿಷ ಬೇಯಕ್ ಬಿಟ್ರಕ್ಕೋ. 20 ನಿಮಿಷ ಆದ್ಮೇಲೆ ಮುಚ್ಚಳ ತೆಗೆದು ಮೇಲಿಂದ ಒಂಚೂರು ಕೊತ್ತಂಬರಿ ಉದುರ್ಸಿದ್ರಕ್ಕೋ. ಅಟ್ಟೆಯ ನವಾಬಿ ಚಿಕನ್ ಕರಿ ರೆಡಿನಕ್ಕೋ. ನವಾಬಿ ಚಿಕನ್ ಕರಿ ರೆಡಿ ಇದೆ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಸೂಪರ್. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೇನೆ ಆ ಘಮ ಏನಿದೆ ಅಲ್ಲ, ಅದ್ಭುತವಾಗಿದೆ. ನೋಡೋಣ, ಟೇಸ್ಟ್ ಮಾಡಿ ಹೇಳ್ತೀನಿ. ಜ್ಯೋತಿ ಲಕ್ಷ್ಮಿ ಅವರೇ, ನೀವು ಮಾಡಿದಂಥ ಚಿಕನ್ ನವಾಬಿ. ಆ ಥಿಕ್ನೆಸ್ಸು, ಆ ಗ್ರೇವಿ ಸಕ್ಕತ್ತಾಗಿ ಕೋಟ್ ಆಗಿದೆ. ಮತ್ತು ಇದರಲ್ಲಿ ನೀವು ತುಪ್ಪ, ಕ್ಯಾಶ್ಯೂ ನಟ್ಟು, ಬಾದಾಮಿ ಏನು ಬಳಸಿದ್ದೀರಲ್ಲ, ಅದ್ಭುತವಾಗಿ ಬಂದಿದೆ ಇದು ನಿಜವಾಗ್ಲೂ. ಇವನ್ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ನೋಡೋಣ ಒಂದು ಪೀಸು ಅದ್ರ ಜೊತೆ. ತುಂಬಾ ಟೇಸ್ಟಿಯಾಗಿದೆ. ಡೆಫಿನೆಟ್ ಆಗಿ ನಾನು ಕೂಡ ಇದನ್ನ ಮನೇಲಿ ಟ್ರೈ ಮಾಡ್ತೀನಿ. ಪ್ಲೀಸ್ ಟ್ರೈ ಮಾಡಿ ಸರ್. ಅಣ್ಣವರೇ, ಅದ್ಭುತವಾಗಿ ಬಂದಿದೆ. ನೀವು ಕೂಡ ಇದನ್ನ ಮನೇಲಿ ಟ್ರೈ ಮಾಡಿ. ಜ್ಯೋತಿ ಲಕ್ಷ್ಮಿ ಅವರು ಮಾಡಿದಂಥ ಈ ನವಾಬಿ ಚಿಕನ್ ಸೂಪರ್.